ಕಾರವಾರ ನಗರದಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಯಿಂದ ಕೆಲವು ಮನೆಗಳಿಗೆ ನೀರು ನುಗ್ಗಿ ಅನಾಹುತಗಳು ಸೃಷ್ಟಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವರ ಮನೆಗಳಿಗಂತೂ ರಾತ್ರಿ ಇಡೀ ಸುರಿದ ಮಳೆಯಿಂದ ಬಹಳಷ್ಟು ಸಮಸ್ಯೆಯೂ ಸಹಿತ ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ನಾವಿವತ್ತು ಕಾರವಾರ ನಗರದ ಹೃದಯ ಭಾಗದಲ್ಲಿರುವಂತಹ ಗುಣಿಗಿವಾಡದಲ್ಲಿ ಇದ್ದೀವಿ. ಗುಣಿಗಿವಾಡದಲ್ಲಿರುವಂತಹ ಈ ಖಾಲಿ ಸೈಟ್ ಪೂರ್ತಿಯಾಗಿ ಜಲಾವೃತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಬರುವ ನೀರು ಪೂರ್ತಿಯಾಗಿ ಈ ಕಾರವಾರ ನಗರದ ಸುತ್ತಮುತ್ತಲಿರುವಂತಹ ನೀರೆಲ್ಲವೂ ಸಹಿತ ಇಲ್ಲಿಗೆ ಬಂದುಬಿಡುತ್ತೆ. ಇಲ್ಲಿಂದ ನೀರು ಮೂವ್ ಆಗಿ ಕಾಲುವೆ ಮೂಲಕ ಹೋಗುವುದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಸುತ್ತಮುತ್ತಲಿರುವ ಮನೆಗಳಿಗೂ ಸಹಿತ ನೀರು ನುಗ್ಗಿ ಬಹಳಷ್ಟು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಈ ಕಾರವಾರ ನಗರದ ಸುತ್ತಮುತ್ತಲು ಬಹಳಷ್ಟು ಗಿಡಗಂಟಿಗಳು ಇದಾವೆ. ಆ ಹಿನ್ನೆಲೆಯಲ್ಲಿ ವಿಷಜಂತುಗಳಾದ ಹಾವು ಚೇಳುಗಳು ಜಾಸ್ತಿ ಸಂಖ್ಯೆಯಲ್ಲಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮಳೆಯಾಗಿ ಈ ಖಾಲಿ ಗದ್ದೆಗಳು ಖಾಲಿ ಸೈಟ್ಗಳು ಜಲಾವೃತವಾದ ಸಂದರ್ಭದಲ್ಲಿ ಎಲ್ಲವೂ ಸಹಿತ ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಇಡೀ ಸಮಸ್ಯೆಯೂ ಸಹಿತ ಉಂಟಾಗುತ್ತೆ. ನಿನ್ನೆ ರಾತ್ರಿ ಇಡೀ ಮನೆಗಳಿಗೆ ನೀರು ನುಗ್ಗಿತ್ತು ಅಂತಾನು ಸಹಿತ ಅಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರನ್ನೂ ಸಹಿತ ಮಾತಾಡಿಸ್ಬೇಕು. ಯಾಕಂದ್ರೆ ನಿನ್ನೆ ಏನೇನು ಸಮಸ್ಯೆ ಆಗಿತ್ತು ಅಷ್ಟಕ್ಕೂ ಈ ರೀತಿಯಾದಂತಹ ಸಮಸ್ಯೆ ಎಷ್ಟು ದಿನದಿಂದ ಆಗ್ತಾ ಇದೆ ಅಂತಾನು ಸಹಿತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಈ ರೀತಿಯಾದಂತಹ ಸಮಸ್ಯೆ ಯಾಕಂದ್ರೆ ಈಗ ನೋಡಿದ್ರೆ ಅನಿಸುತ್ತೆ ಕಾರವಾರ ನಗರದ ಹೃದಯ ಭಾಗದಲ್ಲಿ ನೀವು ಇದ್ದೀರಾ, ಬಟ್ ನೀರು ನುಗ್ತಾ ಇದೆ. ನೀವು ಮುನ್ಸಿಪಾಲಿಟಿಗಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿಲ್ವಾ? ಈಗಾಗಲೇ ಸುಮಾರು 1 ತಿಂಗಳಿಂದ ಸರ್ಕಾರಿ ಜಿಲ್ಲಾಧಿಕಾರಿಗೂ ಹಾಗೂ CMC ಕಮಿಷನರ್ಗೆ ಇನ್ಫಾರ್ಮ್ ಮಾಡಿದರೆ ಅವ್ರು ಹೇಳ್ತಾರೆ ಇದು ಇಲ್ಲಿ ಬಂದರೆ ಬೇರೆ ಯಾರು ಕಡೆ ನೀರು ಹೋಗ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದರೆ ನಮ್ಮ ಜಾತಿ ಮೇಲೆ ಇಲ್ಲಿ ಬಂದರೆ ಗುಂಗಿ ಜಾತಿಯವರು ಬಂದು ಹೊಡಿಲಿಕ್ಕೆ ಬರ್ತಾರೆ, ಹಾಗೆ ಬರ್ತಾರೆ, ರೋಡಿಸಮ್ ಮಾಡ್ತಾರೆ ಅಂತೇಳಿ ನಮಗೆ ಒಂದು ಮಾಡಿಸ್ತಾರೆ. ಈಗಾಗಲೇ ಅಧಿಕಾರಿ ಹತ್ರ ಆಫೀಸಿಗೆ ಹೋದರೆ ಅಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಆಗಿರುವಂಥವ್ರು ನಮಗೆ ಅವಹೇನವಾಗಿ ಹೀಯಾಳಾಗಿ ಮಾತಾಡುತ್ತಾರೆ. ಈಗಾಗಲೇ ಮೊನ್ನೆ ಹೋದಾಗ ಗೆಟ್ ಔಟ್ ಅಂತ ಹೇಳಿ ಆಫೀಸಿಗಿಂದ ಗೆಟ್ ಔಟ್ ಹೋಗಿ ಸೊ ಆಮೇಲೆ ಗೆಟ್ ಔಟ್ ಆಮೇಲೆ ಬಾಸ್ಟೋಡ್ ಅದನ್ನೆಲ್ಲ ಹೇಳಿ ಇದು ಮಾಡ್ತಾ ಇದ್ದಾರೆ. ಸೊ ಈಗ ಕೇಳಲಿಕ್ಕೆ ಹೋದಾಗ ರೋಡ್ ಮಾಡಿ ನೀವು ಮಾಡಿದ ಮೇಲೆ ಅದು ಉಲ್ಟಾ ನಮಗೆ ಹೇಳ್ತಾರೆ ನೀವು ಗಾಡಿ ಇದು ಚರಂಡಿ ಯಾಕೆ ಮಾಡ್ಕೊಳ್ಳಿಲ್ಲ ಉಲ್ಟಾ ನಮ್ಗೆ ಕೇಳ್ತಾರೆ. ಈಗಾಗಲೇ ಕೊಟ್ಟಂತ ಜಾಗ ನಮ್ಮ ಅಜ್ಜನ ಆಗಿರುತ್ತೆ ರೋಡ್ ಮಾಡ್ಲಿಕ್ಕೆ. ಸೊ ಅದ್ರಲ್ಲಿ ನೀವು ಚರಂಡಿ ಯಾಕೆ ಮಾಡ್ಕೊಳ್ಳೋದು ಉಲ್ಟಾ ನಮಗೆ ರಿವರ್ಸ್ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಿದ್ವಿ ನೀವು ಏನು ಮಾಡ್ಕೊಡ್ತೀವಿ ಅಂತ ಮಾಡ್ಕೊಂಡು ಆಡಿ ಹೇಳ್ತಾರೆ. ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಈಗಾಗಲೇ ರಸ್ತೆ ಮಾಡಿದಂತ ಪೈಪ್ ಇದೆ ಅಂತ ಆ ಪೈಪ್ ಅಂತ ಒಂದ್ ಕಡೆ ಓಪನ್ ಆಗಿರುತ್ತೆ, ಇನ್ನೊಂದು ಪೈಪ್ ಕಡೆ ಬ್ಲಾಕ್ ಮಾಡಿರ್ತಾರೆ. ಓಪನ್ ಮಾಡ್ಕೊಡಂದ್ರೆ ಅವ್ರು ಬರ್ಬೇಕು ಇವ್ರು ಬರ್ಬೇಕು, ಜನ ಇಲ್ಲಿ ಬಂದ್ರೆ ಗಲಾಟೆ ಮಾಡ್ತಾರೆ. ಹಾಗೆ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿರೋ ಪ್ರೇಮಾನಂದ್ ಗುಂದಗವರು ಬಂದ್ರೆ ಕೇಳಿದ್ರೆ ತಮ್ಮ ಮನೇಲಿ ನೀರು ತುಂಬಿದೆ, ತಾವು ಏನು ಮಾಡಕ್ಕೆ ಇಲ್ಲಿ ಬಂದ್ರೆ ನಿಮ್ ಜನ ಬಂದು ಗಲಾಟೆ ಮಾಡ್ತಾರೆ, ಹೊಡಿಲಿಕ್ಕೆ ಬರ್ತಾರೆ, ಹಾಗೆ ಮಾಡ್ತಾರೆ. ಕೇಳಿದ್ರೆ ಅಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗಿದೆ ಇದೇ ಹೇಳಿ ಇದು ಮಾಡ್ತಾ ಇದೆ. ಇವತ್ತು ನಾ ಪ್ರತಿ 1 ತಿಂಗಳಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ, ಫೋಟೋನು ಕಳಿಸ್ತೀನಿ. ಈಗಾಗಲೇ ಜಿಲ್ಲಾಧಿಕಾರಿಗೂ ನಾವು ವಾಟ್ಸ್ಆಪ್ ಮುಖಾಂತರ ಸುಮಾರು ಒಂದು 74 ಫೋಟೋ ಕಳಿಸಿದ್ದೀನಿ. ಅವರು ವಾಟ್ಸ್ಆಪ್ ನೋಡಿ ಹಾಗೆ ಇಡ್ತಾ ಇದ್ದಾರೆ. ಸೊ ಹಾಗೆ ಅಪರ ಜಿಲ್ಲಾಧಿಕಾರಿಗಳು ADC ಸಾಜಿ ಮುಲ್ಲಾ ಅವರು ಈಗಾಗಲೇ ಮುನ್ಸಿಪಲ್ ಕಮಿಷನರ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ಬರ್ತಾ ಅಂತ ಹೇಳಿ ಸುಮಾರು 15-20 ದಿನ ಹೇಳ್ತಾ ಇರ್ತಾರೆ. ನಿನ್ನೆಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಇವತ್ತು ಇನ್ಫಾರ್ಮ್ ಮಾಡಿದ್ದೀನಿ. ಈಗಾಗಲೇ ತಹಸೀಲ್ದಾರ್ಗೂ ಇನ್ಫಾರ್ಮ್ ಮಾಡಿದ್ದೀನಿ, ಇವತ್ತು ತಹಸೀಲ್ದಾರ್ ಬರ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಬಂದಿಲ್ಲ, ಇದೇ ರೀತಿ ಹೇಳ್ತಾ ಇದ್ದಾರೆ. ಅದ್ರ ಮನೆ ಒಳಗೆ ಈಗಾಗಲೇ ಸುಮಾರು ಚಿಕ್ಕ ಮಕ್ಕಳಿದ ಪ್ರಕಾರ ಸುಮಾರು ಕೇರಿ ಹಾವುಗಳು ಒಳಗೆ ಹೋಗ್ತಾ ಇದ್ದಾವೆ. ಅದೇ ಪ್ರಕಾರ ಸರ್ಕಾರ ಸೌಲಭ್ಯ ಸಿಗ್ತಾ ಇಲ್ಲ. ಕೇಳಿದ್ರೆ ಜನ ಹೀಯಾಳಿಸ್ತಾ ಇದ್ದಾರೆ ನಮಗೆ. ಮತ್ತೆ ಬರುವಂತ ಈಗಲ್ಲ ಈ ಗದ್ದೆ ಇದರಲ್ಲಿ ಇರುವಂತ KHB ನೀರು ಹಾಗೆ ಅಲ್ಲಿಂದ ಗಲೀಜೆಲ್ಲ ಅಲ್ಲಿ ಕಚರ ಬಿಚರ ಎಲ್ಲ ತಂದು ಇಲ್ಲೇ ಎಸಿದ್ದಾರೆ. ಅದು ನಮ್ಮ ಮನೆ ಮುಂದ್ಗಡೆ ಬಂದ್ಬಿಡ್ತದೆ ಡೈರೆಕ್ಟಾಗಿ. ಕೇಳಿದ್ರೆ ಹೀಗೆ ಹೇಳ್ತಾರೆ ಸರ್ಕಾರ ಅಧಿಕಾರಿಗಳು. ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಾನು ಸಹಿತ ನಿವಾಸಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.